ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇದೇ ನಾನು ಈ ರೀತಿ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ವ್ಲಾಗ್ಸ್ನಲ್ಲೆಲ್ಲ ಏನಾದರೂ ಪಾಪು ಬಗ್ಗೆ ರೆಸಿಪೀಸ್ ಮತ್ತು ಕುಕ್ಕಿಂಗ್ ವ್ಲಾಗ್ಸ್ ಮತ್ತು ಹಾಗೆ ತೋಟದಲ್ಲಿ ಏನಾದರೂ ತೋರಿಸೋದು ಅಥವಾ ಪಾಪು ಫೋಟೋಶೂಟ್ ಐಡಿಯೋಸ್ ಈ ರೀತಿ ಮಾಡ್ತಾಯಿದ್ದೆ. ಸೊ ಇವತ್ತು ಹೀಗೆ ಒಂದು ರ್ಯಾಂಡಮ್ ವ್ಲಾಗ್ ಅಂದರೆ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಸೊ ಇದು ಇಲ್ಲಿ ಹೋಟೆಲ್ನಲ್ಲಿ ಲಂಚ್ ಮಾಡೋಣ ಅಂತ ಬಂದ್ವಿ. ಸೊ ಪಾಪುಗೆ ಸ್ವಲ್ಪ ಏನೋ ಬೇಕಿತ್ತು, ಹಾಗೆ ತಗೊಳ್ತಾಯಿದ್ರು. ಮಳೆ ಕೂಡ ತುಂಬ ಜೋರಾಗಿ ಬರ್ತಾ ಇತ್ತಲ್ಲ, ಸ್ವಲ್ಪ ಹೊತ್ತು ಮಳೆ ಎಲ್ಲ ಕಡಿಮೆ ಆದಮೇಲೆ ಹೊರಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಹಾಗೆಯೇ. ಮತ್ತು ಸೊ ಮಧ್ಯಾಹ್ನ ಆಗಿರೋದ್ರಿಂದ ಪಾಪುಗೆ ಹಾಗೆಯೇ ಈ ಸರ್ಲಾಕ್ ಪ್ಯಾಕೆಟ್ ಏನಿತ್ತು ಅದರಿಂದ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಕಂಟೈನರ್ಗೆ ತೊಗೊಂಡು ಬಂದಿದ್ದೆ, ಇಲ್ಲೇ ತಿನ್ನಿಸೋಣ ಅಂತ. ಮನೆಯಿಂದನೇ ವಾಟರ್ ತಂದಿದ್ದೆ ನಾನು, ಅವ್ನು ಬಿಸಿನೀರಲ್ವ ಕುಡಿಸೋದು ಅವನಿಗೆ ಅಂತ. ಸೊ ತಿನ್ನಿಸೋಕೆ ಅಂತ ಇನ್ನೇನು ಹಾಕ್ಕೊಳ್ತಿದ್ದೆ, ಅಷ್ಟರಲ್ಲಿ ಕೈ ತಾಗಿಸ್ಬಿಟ್ಟು ಬಾಟಲ್ನ ಬೀಳಿಸ್ದ. ಸೊ ಇಲ್ಲೇ ಹೋಟೆಲ್ನಲ್ಲಿ ಹಾಟ್ ವಾಟರ್ ಸಿಗುತ್ತಲ್ಲ, ಲಂಚ್ ಮಾಡಿದ್ವಲ್ಲ ಅಲ್ಲೇ ಅವ್ರಿಗೆ ಹೇಳಿದ್ವಿ. ಸೊ ತಂದು ಕೊಟ್ಟರು. ಅವನಿಗೆ ಸರ್ಲಾಕ್ ಮಿಕ್ಸ್ ಮಾಡೋಕ್ಕೆ ಹಾಟ್ ವಾಟರ್ ಬೇಕಲ್ಲ, ಸೊ ಅದರಿಂದ ತರಿಸ್ಕೊಂಡೆ ಅಷ್ಟೇ. ಸೊ ಅವನಿಗೂ ಸ್ವಲ್ಪ ಎಲ್ಲ ತಿನ್ನಿಸಿದ್ದಾದಮೇಲೆ ಹೊರಗಡೆ ಬಂದ್ವಿ. ಅವ್ನಿಗೆ ಎಲ್ಲಾದರೂ ಹೊರಗಡೆ ಬಂದರೆ ಕೆಳಗಡೆ ಇಳಿಯಲ್ಲ, ಯಾಕಂದರೆ ಬೇರೆ ಆದರೂ ಎತ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಇರಿಟೇಟ್ ಆಗ್ತಾನೆ. ಮತ್ತು ಇಲ್ಲಿ ಪ್ಲೇ ಹೋಮ್ ಥರ ಇತ್ತು, ಪ್ಲೇ ಹೋಮ್ ಅಲ್ಲ, ಪ್ಲೇ ಏರಿಯಾ ಥರ. ಸೊ ಇಲ್ಲಿ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ನಾವಿಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಥರ ಇದೆ, ಅಲ್ಲಿ ಕರ್ಕೊಂಡು ಬಂದ್ವಿ ಆಟಾಡ್ಸೋಣ ಅಂತ. ಯಾವತ್ತೂ ಈ ರೀತಿ ಟಾಯ್ಸ್ನಲ್ಲಿ ಆಟಾಡಿಲ್ಲ, ಯಾಕೆಂದರೆ ಚಿಕ್ಕವನಲ್ವ, ಅವನಿಗೆ ಅದ್ರ ಮೇಲೆ ಕುತ್ಕೊಳ್ಳೋದು ಅಥವಾ ಹತ್ತೋಕ್ಕಾಗಲಿ ಇದೆಲ್ಲ ಏನೂ ಬರಲ್ಲ. ಇದೆಲ್ಲ ಒಂದು 2 ಇಯರ್ಸ್ ಮಕ್ಕಳು ಆಟಾಡೋ ಅಂಥ ಇದೆಲ್ಲ 2 ಇಯರ್ಸ್ ಅಂತ ಮಕ್ಕಳೆಲ್ಲ ಆಟಾಡೋ ಅಂಥ ಟಾಯ್ಸ್ ಇದೆಲ್ಲ. ಸೊ ಅವನಿಗೆ ಯಾವತ್ತೂ ಕೂರಿಸಿರ್ಲಿಲ್ಲ, ಅಲ್ಲಿತ್ತಲ್ಲ ನೋಡ್ತಿದ್ದ. ಮತ್ತು ಹಿಂಗೆ ಅವ್ನಿಗೇನಾದರೂ ಬೇಕಿದ್ದರೆ ಹಿಂಗೆ ಬಗ್ಗೋದು ಹಿಂಗೆಲ್ಲ ಮಾಡ್ತಾನೆ. ಇವಾಗ ಹಂಗೆ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಬೇರೆ ಮಕ್ಳು ಆಟ ಆಡ್ತಿರಲ್ಲ ಅಂತ ಕೂರ್ಸಿ ಒಂದು ರೌಂಡ್ ಆಡಿಸ್ಕೊಂಡು ಬಂದ್ರೆ ಅಷ್ಟೇ ಅಮ್ಮ. ಮತ್ತೆ ಇನ್ನು ಕೆಳಗೆ ಇಳ್ಸೋಕೆ ಹೋದರೆ ಅಳ್ತಾ ಇಲ್ಲ, ಉಸಿರು ಕಟ್ಬಿಟ್ಟು ಕಿರ್ಚಾಡ್ತಾ ಇದ್ದಾನೆ. ಸೊ ಹಂಗೆ ಹಿಡ್ಕೊಂಡು ಆಟ ಆಡ್ಸೋಣ ಒಂದು 5 ಮಿನಿಟ್ಸ್ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅವನಿಗೆ ಇನ್ನೂ ಅಂದರೆ ಹಿಡ್ಕೊಳ್ಬೇಕು, ಬಿದ್ದೋಗ್ತೀನಿ ಅದೆಲ್ಲ ಏನೂ ಗೊತ್ತಿಲ್ಲ. ಆದ್ರೂ ಅದರಿಂದ ಕೆಳಗೆ ಇಳಿತಾ ಇಲ್ಲ. ಅಂದರೆ ಅಲ್ಲಿ ದೊಡ್ಡ ಮಕ್ಕಳಿದ್ದಾರೆ, ಅವರೆಲ್ಲ ಬಂದ್ಬಿಟ್ಟು ಕೊಡಿ ಅಂತ ಕೇಳಿದ್ದಾರೆ. ಇವನ್ನ ಇಳ್ಸೋಕೆ ಹೋದರೆ ಇಳಿತಾ ಇಲ್ಲ. ಮತ್ತು ಅವನು ಅದಿದ್ದ ಟಾಯ್ ಯಾವ ಮಕ್ಕಳು ಬರ್ತಾರೋ ಅವನಿಗೆ ಕೊಡೋದು, ಮತ್ತು ಇನ್ನೊಂದು ಮಗು ಎದ್ದು ಹೋದಾಗ ಆ ಟಾಯ್ನ ಎತ್ಕೊಂಡು ಆಟ ಆಡ್ಸೋದು, ಹಿಂಗೆ ಮಾಡ್ತಾಯಿದ್ದೀವಿ. ಒಂದು ಹಾಫ್ ಆನ್ ಅವರ್ ವೈಡಾಗಿ ಇಟ್ಕೊಳ್ಬೇಕು. ಸೊ ಇದೇ ರೀತಿ ಆಟ ಆಡಿಸ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಇವಾಗಲೇ ಇದು ಸೆಕೆಂಡ್ ಟಾಯ್. ಇನ್ನೂ ಒಂದು ಟಾಯ್ ಚೇಂಜ್ ಮಾಡ್ತಾನೆ, ಇದೇ ವಿಡಿಯೋದಲ್ಲಿ ನೋಡಿ. ಸೊ ಅಲ್ಲಿ ಒಂದು ನಿಮಿಷ, ಇದೇ ರೀತಿ ಟಾಯ್ಸ್ ಇತ್ತು 3 ಈ ಥರ ಓಡಾಡಿಸೋದು, ಮತ್ತು ಒಂದು ಸ್ವಿಂಗ್ ಥರ ಎಲ್ಲ ಇತ್ತು. ಅಂದರೆ ಇವ್ನಿಗೆ ಅದರಲ್ಲೆಲ್ಲ ಆಗೋಲ್ಲ, ಇದರಲ್ಲಂದರೆ ನಾವು ಇಟ್ಕೊಂಡ್ರೆ ಆಟ ಆಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕೂರಿಸ್ಕೊಂಡ್ವಿ. 1 ಅವರ್ ಹಿಂಗೆ ಆಟ ಆಡಿದ್ದಾನೆ, ಅಳ್ಳು ಇಲ್ಲ ಏನೂ ಇಲ್ಲ, ಹಿಂಗೆ ಸುತ್ತಾಡಿಸಿ ಆಟ ಆಡ್ಕೊಂಡು ಬಂದು ನಾನು ಅಮ್ಮಂಗೆ ಬೇಡ ಬೇರೆ ಆಡಲಿ ಅಂದರೆ ಮಕ್ಕಳಿಲ್ಲ. ಸೊ ಹಂಗೆ ಕೂರಿಸ್ಕೊಂಡು ಆಟ ಆಡಿಸ್ತಾನೆ ಇದ್ದಾರೆ ಅವರಂತೂ. ಅವ್ರಿಗೆ ಇವ್ನ ಆಟ ಆಡ್ಸೋದು ಬಿಟ್ಟು ಇನ್ನೇನು ಅವ್ರಿಗೆ ಅದೇ ಬೇಕಿರೋದು. ಅಂದರೆ ಈ ಥರ ಜಾಸ್ತಿ ಎಲ್ಲ ಅವ್ರು ಹತ್ತಿದ ತಕ್ಷಣ ಎನ್ಕರೇಜ್ ಮಾಡಿದಷ್ಟು ಹಠ ಜಾಸ್ತಿ ಮಾಡೋದು ಹಿಂಗೆ ಕಲ್ತ್ಕೊತಾರೆ. ಇದು ಆವಾಗಲೇ 3rd ಬ್ಯಾಗ್ ಚೇಂಜ್ ಮಾಡ್ದೆ ನೋಡಿ. ಸ್ಮೈಲ್ ಮಾಡೋದು ಅಂದರೆ ಏನೋ ಕೂತ್ಕೊಂಡಿದ್ದೀನಿ ಏನೋ ಥರ ಆಡೋದು, ನನ್ನ ನೋಡೋದು, ಆಟ ಆಡ್ಕೊಳ್ಳೋದು. ಮತ್ತು ಜಾರಬಂಡಿ ಎಲ್ಲ ಇತ್ತು, ಅದ್ರಲ್ಲಿ ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ. ಇವ್ನಿಗೆ ಇವಾಗಲೇ ಹಿಂಗೆ ಆಡ್ತಾನೆ ಅಂದರೆ ನನಗನ್ಸುತ್ತೆ ಸಖತ್ ತಳ್ಳೆ ಆಗ್ತಾನೆ ಇವನು ಮುಂದೆ ಅಂತ. ಇವಾಗ ಈ ವಿಡಿಯೋ ತಗೊಂಡೋಗಿ ಅಪ್ಪಂಗೆ ತೋರಿಸಿದ್ಮೇಲೆ ಅವರು ಇದೇ ರೀತಿ ಅವನಿಗೂ ಒಂದು ಟಾಯ್ ತರಬೇಕು ಅಂತ ಇವಾಗಲೇ ರೆಡಿ ಆಗಿದ್ದಾರೆ. ಸೊ ಅವ್ನಿಗೆ ಇನ್ನು ಕುತ್ಕೊಳ್ಳೋಕೆ ಬಂದುಬಿಟ್ರೆ ಸಾಕು, ನಾವು ನನ್ನ ಕೈಗೆ ಸಿಗಲ್ಲ ಅನ್ನೋ ಥರ ಆಡ್ತಾ ಇದ್ದಾನೆ ಇವಾಗಲೇ. ಅಷ್ಟು ದೊಡ್ಡ ಮಕ್ಕಳು ಅಲ್ಲಿ ಪಕ್ಕದಲ್ಲಿ ಕಾಣ್ತಿದ್ರಲ್ಲ, ಅಷ್ಟು ದೊಡ್ಡ ಮಕ್ಕಳು ಆಟ ಆಡೋದ್ರಲ್ಲಿ ಇವನು 8 ಮಂತ್ಸ್ ಅವನು ಆಟ ಆಡ್ಕೊಂಡು ಕೂತಿದ್ದಾನೆ. ಎಬ್ರಿಸಿದ್ರೆ ಸಾಕು ಬಡ್ಕೊಳ್ಳೋದು ಅಂತ ತಳ್ಳೆ. ಮತ್ತು ಇಲ್ಲಿ ಹೊರಗಡೆ ಇನ್ನೊಂದ್ಸಲಿ ಅಲ್ಲಿ ಆಯಿತು. ಸೊ ಅಮ್ಮ ಆವಾಗಲೇ ಊಟ ಮಾಡಿರಲಿಲ್ಲ, ಅವರು ಕೂಡ ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಮತ್ತು ಬೇರೆ ಹೋಟೆಲ್ಗೆ ಬಂದ್ವಿ ಇಲ್ಲಿ ಲಂಚ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು.
ಅಲ್ಲಿ ಕೂತ್ಕೊಂಡು ಬರ್ಡ್ಸ್ ಎಲ್ಲ ಇತ್ತಲ್ಲಿ, ಸ್ವಲ್ಪ ಕೇಜ್ನಲ್ಲೆಲ್ಲ ಇಟ್ಟಿದ್ರು, ಅದನ್ನೆಲ್ಲ ನೋಡ್ತಾ ಇದ್ದ. ಮತ್ತು ಈ ಫಿಶಸ್ ಏನಿದಾವಲ್ಲ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಅವ್ನಿಗೆ ಅವಾಗಲೇ ಮನೆಗೆ ಹೋಗ್ಬೇಕು ಅಂತ ಅನಿಸಿದೆ. ಇವಾಗಲೇ ಬೇಜಾರಾಗಿದೆ, ನಿದ್ದೆ ಬಂದಿದೆ, ಆಟ ಆಗಿದೆ, ಟಯರ್ಡ್ ಆಗಿದೆ, ಎಲ್ಲ ಮುಗಿದಿದೆ. ಸೊ ಇವಾಗ ಫಿಶ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಫಿಶಸ್ ಎಲ್ಲ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಇದ್ದಾವೆ. ಸೊ ಹೋಟೆಲ್ಗಿಲ್ಗೆ ಆಲ್ಮೋಸ್ಟ್ ಯಾವಾಗಲೂ ಬರ್ತಾಯಿದ್ದೀವಿ. ಸೊ 2 ಇಯರ್ಸಿಂದನೂ ಕೂಡ ಈ ಫಿಶಸ್ ಏನಿದೆ ಇವೆಲ್ಲ ಇಲ್ಲೇ ಇದ್ದಾವೆ. ಅವನಿಗೆ ಬರ್ಡ್ಸ್ ಅನಿಮಲ್ಸ್ ಈ ರೀತಿ ಎಲ್ಲ ಪೆಟ್ ಅನಿಮಲ್ಸ್ ಎಲ್ಲ ಇಷ್ಟ ಅವನಿಗೆ. ಸೊ ನೋಡ್ಕೊಂಡು ಕೂತಿದ್ದ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ವಾಕ್ ಕರ್ಕೊಂಡು ಬಂದಿದ್ದೆ. ಮತ್ತು ಇವತ್ತು ಕೂಡ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಇವತ್ತು ಇವನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಒಬ್ಬರೇ ಹೋಗ್ತಾ ಇದ್ದೀನಿ. ಸೊ ಕಾಲೇಜ್ ಹತ್ರ ಬಂದ್ಬಿಟ್ಟು ಸ್ವಲ್ಪ ಟಿ ಸಿ ತೊಗೊಳ್ಬೇಕಾಗಿತ್ತು ಅಂತ ಬಂದ್ವಿ. ಮತ್ತು ಇಲ್ಲಿ ಸ್ಟೋರ್ನಲ್ಲಿ ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಐಸ್ ಕ್ರೀಮ್ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತಗೊಳ್ಳೋಕ್ಕಿಂತ ನಾನು ತಂಗಿ ಬಂದ್ವಿ. ಪಾಪ್ ಕರ್ಕೊಂಡು ಬಂದಿಲ್ಲ ಇವಾಗ. ಸೊ ನಾನು ಅವಳು ಇಬ್ಬರೇ ಬಂದಿದ್ದು. ನಾನಿಲ್ಲಿ ಯಾವತ್ತೂ ಬಂದಿಲ್ಲ. ಅಂದರೆ ನಾನು ಜಾಸ್ತಿ ನನಗೆ ನಂದಿನಿ ಪಾರ್ಲರ್ನಲ್ಲಿ ಸಿಗೋ ಐಸ್ ಕ್ರೀಮ್ ಇಷ್ಟ. ಇವಳು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಳು. ಅಲ್ಲಿ ಒಂದೂ ಕೂಡ ಇಲ್ಲ ಇಲ್ಲಿ. ಆ ಕಡೆ ನನಗೆ ಬೇಡ. 25 ಇಲ್ವಾ? ಕೊಡಿ ಅದೇ ನಿನ್ನ ಫ್ಲೇವರ್, ಅದು ಬನಾನಾ ಫ್ಲೇವರ್ ಚೆನ್ನಾಗಿರುತ್ತೆ. ಅದೆಷ್ಟು ಗಟ್ಟಿ ಬರಿದೆಯಲ್ಲ? ಸೊ ಮತ್ತೆ ಒಂದು ಬನಾನಾ ಫ್ಲೇವರ್ ಐಸ್ ಕ್ರೀಮ್ ಇತ್ತು, ಅದನ್ನು ಅಂತ ತಗೊಂಡು ಅವಳು ನಾನು ಕರ್ಕೊಂಡು ಬಂದಿದ್ದು ಲೈಕ್ ಟಪ್ ಬರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದಳು. ಅವಳು ಯಾವ ಸಲ ನನ್ನ ಹಂಗೇನಾದರೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಕರ್ಕೊಂಡು ಬರ್ತಾಳೋ ಅವತ್ತು ಅಲ್ಲಿ ಏನೂ ಇರಲ್ಲ. ಸೊ ರೇಗಿಸ್ತಾ ಇದ್ದೆ, ಯಾವಾಗಲೂ ಹಿಂಗೆ ಮಾಡ್ತೀಯ ಅಂತ ಹೇಳಿಬಿಟ್ಟು. ಇನ್ನೊಂದು ಸಲ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಯಾವುದಿತ್ತು ಅದೇ ಫ್ಲೇವರ್ ತೊಗೊಂಡ್ಳು. ಅವಳಿಗೆ ಇದು ಇಷ್ಟ ಅಂತ ಹೇಳ್ಬಿಟ್ಟು ಮತ್ತು ಅವಳು 2 ತೊಗೊಂಡ್ಳು, ನಾನು 1 ತೊಗೊಂಡೆ. ಸೊ ಅಮ್ಮ ಇದ್ದರೆ ನಾನು ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಪಾಪಕ್ಕೆ ಅಂತ ಹೇಳ್ಬಿಟ್ಟು ತಿನ್ನೋಕೆ ಬಿಡಲ್ಲ. ಆದರೆ ನಾನು ತುಂಬ ತಿಂತೀನಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕೋನ್ ತೊಗೊಂಡು ತಿನ್ಕೊಂಡೆ. ಮತ್ತೆ ಇಲ್ಲಿ ಕಾಲೇಜ್ ಹತ್ರ ಬಂದು ಸೊ ಅವಳು ಟಿ ಸಿ ಹೋದ್ಲು, ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಕಾಲೇಜ್ ಹತ್ರ ಆಚೆ ಕ್ಯಾಂಪಸ್ನಲ್ಲೆಲ್ಲ ಚೆನ್ನಾಗಿರೋ ಫ್ಲವರ್ಸ್ ಮತ್ತು ಒಂದು ಪಾಂಡ್ನಲ್ಲಿ ಲೋಟಸ್ ಎಲ್ಲ ಹಾಕಿಟ್ಟಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ನನ್ನ ಸ್ಕೂಲ್, ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ನೆನಪಾಯಿತು. ಸೊ ನಮ್ಮ ಸ್ಕೂಲಲ್ಲಿ ಆಲ್ಮೋಸ್ಟ್ ತುಂಬ, ಕಾಲೇಜ್ ತುಂಬ ಬರೀ ಟ್ರೀಸ್ ಮತ್ತು ಪ್ಲ್ಯಾಂಟ್ಸೇ ಇತ್ತು. ಅಷ್ಟು ದೊಡ್ಡ ಏರಿಯಾನಲ್ಲಿ, ಅಂದರೆ ಪೂರ್ತಿ ನಮ್ಮ ಕಾಲೇಜ್ ಒಂದು 5 to 6 ಎಕರ್ಸ್ನಲ್ಲಿತ್ತು. ಅಷ್ಟರಲ್ಲಿ ಪೂರ್ತಿ ಫ್ಲವರ್ಸ್ ಮತ್ತು ಮರಗಳೇ ಇತ್ತು ಜಾಸ್ತಿ. ಮತ್ತು ಇಲ್ಲಿ ವಾಟರ್ ಲಿಲ್ಲಿ ಎಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಕೂತಿದ್ವಿ. ಸೊ ಇವತ್ತು ಕಾಲೇಜಲ್ಲಿ ಏನೋ ಹಾಲಿಡೇ ಅಂತ ಹೇಳ್ಬಿಟ್ಟು ಅಷ್ಟು ಮಕ್ಕಳೇನೂ ಇರಲಿಲ್ಲ. ಕಾಲೇಜ್ ಸ್ಕೂಲ್ 2 ಒಂದೇ ಇದು. ಸೊ ಮಕ್ಕಳಿರಲಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಕಾಲೇಜ್ ಪೂರ್ತಿ ಎಲ್ಲ ಕಾಮಾಗಿತ್ತು. ಅವಳ ಮೇಲೆ ಆಫೀಸ್ ರೂಮ್ ಹತ್ರ ಹೋದ್ಲು. ಸೊ ನಾನಿಲ್ಲೇ ಆಟ ಆಡಿಕೊಂಡು ಫ್ಲವರ್ಸ್ನೆಲ್ಲ ನೋಡಿಕೊಂಡು ಗಿಡಗಳನ್ನೆಲ್ಲ ನೋಡ್ಕೊಂಡು ಬಂದೆ, ಯಾವ್ಯಾವ ವೆರೈಟಿ ಇದೆ, ನೆಕ್ಸ್ಟ್ ನಾನು ತೋಟಕ್ಕೆ ಯಾವ್ಯಾವ ಥರದ್ದು ತಗೊಂಡೋಗಿ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಅವಳು ಬರೋದು ಲೇಟ್ ಆಯಿತು. ನಾನು ಆಲ್ಮೋಸ್ಟ್ ಒಂದು 1/2 hour to 45 minutes ಇಲ್ಲ ಸ್ಪೆಂಡ್ ಮಾಡಿದೆ. ಸೊ ಇದು ಕುಣಿಗಲ್ ಕೆರೆ. ಇದು ಈ ಕೆರೆ ಕೋಡಿ ಬೀಳೋ ಜಾಗದಿಂದ ಇನ್ನು ಸ್ವಲ್ಪ ಹತ್ತಿರ ಇದ್ದೀನಿ ನಾನು. ಸೊ ಈ ಕಾಲೇಜ್ನಲ್ಲಿ ಸರ್ವೋದಯ PU ಕಾಲೇಜ್ ಅಂತ ಇದು. ಈ ಕಾಲೇಜ್ನಲ್ಲಿ ಫಸ್ಟ್ ಫ್ಲೋರಿಂದ 3rd ಫ್ಲೋರ್ವರೆಗೂ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಕೋಡಿ ಆಗೋ ಜಾಗ. ಮತ್ತು ಪೂರ್ತಿ ಈ ಕೆರೆ, ಕುಣಿಗಲ್ ಕೆರೆ ಏನಿದೆ ಪೂರ್ತಿ ಎಲ್ಲ ಸರೌಂಡಿಂಗ್ಸ್ ಪೂರ್ತಿ ಕಾಣುತ್ತೆ. ಲೈಬ್ರರಿನಲ್ಲಿ ಒಂದು ಪೂರ್ತಿ ದೊಡ್ಡದು ಗ್ಲಾಸ್ ಥರ ಮಾಡಿದ್ದಾರೆ ಆಚೆಗೆ, ಲೈಕ್ ಸಿಟ್ಔಟ್ ಥರ, ಅಂದರೆ ಎಲ್ಲ ಸೇಫ್ಟೀಸ್ ಇದೆ ಆ ರೀತಿ. ಅಲ್ಲಿಂದ ನಿಂತ್ಕೊಂಡು ಪೂರ್ತಿ ಎಲ್ಲ ಕೆರೆದು ವ್ಯೂ ಕಾಣುತ್ತೆ, ಓವರಾಲ್ ವ್ಯೂ ಕಾಣುತ್ತೆ. ಮತ್ತು ಇಲ್ಲಿ ಇನ್ನೊಂದು ಶಾಪಿಗೆ ಕರ್ಕೊಂಡು ಬಂದಳು.
ನಾವು ಆ್ಯಕ್ಚುಲಿ ಬಂದಿದ್ದು ಪಾಪುಗೆ ಸ್ಟೀಲ್ ನಿಪ್ಪಲ್ ಬೇಕು. ಅವನು ಗ್ಲಾಸ್ನಲ್ಲಿ ನೀರು ಕುಡಿಸಿದ್ರೆ ಲೈಕ್ ಬಬಲ್ಸ್ ಸೌಂಡ್ ಥರ ಮಾಡಿಬಿಟ್ಟು ಉಗಿತಾನೆ. ಸೊ ನಿಪ್ಪಲ್ಗೆ ಹಾಕಿದ್ರೆ ಕುಡಿಬೋದು ಅಂತ ಹೇಳಿಬಿಟ್ಟು ಇಲ್ಲೊಂದು ಸ್ಟೋರ್ಗೆ ಬಂದ್ವಿ. ಇಲ್ಲಿ ಕ್ರಾಕರಿ ಐಟಮ್ಸ್ ಇತ್ತು. ಅವಳು ಸಾಲ್ಟ್ ಹಾಕ್ಕೊಳಕ್ಕೆ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ಲು. ಸೊ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ ಅಷ್ಟೇ. ಅವಳಿಗೆ ಈ ಕಿಚನ್ ಮೇಕ್ ಓವರ್ ಮಾಡೋದು ಈ ರೀತಿ ಎಲ್ಲ ತುಂಬ ಇಷ್ಟ ನನ್ನ ತಂಗಿಗೆ. ಸೊ ಸ್ವಲ್ಪ ಈ ಥರ ಕ್ರಾಕರಿ ಐಟಮ್ಸ್ ನೋಡ್ತಾಯಿದ್ಲು. ಸೊ ನಾನು ಕಪ್ಸ್ ಎಲ್ಲ ಏನು ಬೇಡ ಯೂಸ್ ಮಾಡಲ್ಲ, ಈ ರೀತಿ ಪಿಕಲ್ ಮತ್ತು ಸಾಲ್ಟ್ ಹಾಕೋಕ್ಕೆ ಈ ಥರದವನ್ನ ತಗೋ ಅಂತ ಹೇಳಿದೆ. ತೊಗೊಂಡ್ಲು. ಮತ್ತು ಮನೆಗೆ ಬಂದಾದ್ಮೇಲೆ ತೋಟದ ಹತ್ರ ಬಂದ್ವಿ. ಬಾಳೆಗೊನೆಗಳಿತ್ತು ಸ್ವಲ್ಪ ಎಲ್ಲ, ಅಪ್ಪ ಕಟ್ ಮಾಡ್ತಾಯಿದ್ರು. ನಾನೇಂತಕ್ಕೆ ಬಂದೆ ಅಂದರೆ ಅಲ್ಲಿ ಬಾಳೆ ಹೂ ಕಾಣ್ತಲ್ಲ, ಅದರಿಂದ ಒಂದು ರೆಸಿಪಿ ಮಾಡ್ಬೋದು ಪಲ್ಯ ಥರ ಚೆನ್ನಾಗಿರುತ್ತೆ, ಕಿತ್ಕೊಂಡು ಬರೋಣ ಅಂತ ಬಂದರೆ. ಈ ಗಿಳಿಗೆಲ್ಲ ಮತ್ತು ಏನು ಮಾಡಿದ್ದಾವೆ, ಅದರಲ್ಲಿ ಹೂವು ಇರುತ್ತಲ್ಲ ಅದನ್ನೆಲ್ಲ ಕೀಳ್ತಾ ಬೆಳಗ್ಗೆ ಹೊತ್ತು ಕೂತ್ಕೊಂಡು ಒಂದು ಹೂವಿಗೆ ಒಂದು 4-5 ಕೂತಿರ್ತಾವೆ ಒಂದು ಗೊನೆ ಮೇಲೆ ಗಿಣಿಗಳು. ಅದನ್ನು ಆ ಫ್ಲವರ್ನೆಲ್ಲ ಕಿತ್ತಿ ಅದು ಇನ್ನೊಂದು ಲೇಯರ್ ಇರುತ್ತಲ್ಲ, ಇವಾಗ ನಾನು ಎಲೆ ಥರ ತೋರಿಸಿದ್ನಲ್ಲ ಅದನ್ನೆಲ್ಲ ಕಿತ್ಕೊಳ್ಳೋದು, ಮತ್ತು ಇನ್ನೊಂದು ಲೇಯರ್ ಫ್ಲವರ್ ಸಿಕ್ತಾಗ ಮತ್ತೆ ಇದನ್ನು ಕಿತ್ಕೊಳ್ಳೋದು, ಹಿಂಗೆ ಮಾಡ್ತಾ ಇರ್ತವೆ. ಸೊ ನಾನು ರೆಸಿಪಿ ಮಾಡೋಕ್ಕೆ ಹೂವು ಇರ್ಬೋದು ಅದರಲ್ಲಿ ಅಂದ್ಕೊಂಡೆ, ಹೂವು ಇರಲಿಲ್ಲ. ಅದಕ್ಕೊಂದು 5 to 6 ಲೇಯರ್ಸ್ ಆದರೂ ಮಿಕ್ಕಿರ್ಬೇಕು ನಮಗೆ ಹೂವು ಅದರಲ್ಲಿ ಮಾಡೋಕ್ಕೆ. ಅಷ್ಟಿರಲಿಲ್ಲ ಅಂತ ಹೇಳಿಬಿಟ್ಟು ಬೇಡ ಇನ್ನೊಂದು ಸಲ ಮಾಡೋಣ, ಇನ್ನೊಂದು ಹೂ ಬಿಟ್ಟ ಮೇಲೆ ಅಂತ ಬಂದೆ. ಇಲ್ಲಿ ತೋಟಕ್ಕೆ ಬಂದರೆ ಇವ್ರುಗಳ್ದೊಂದು ಕಾಟ ನಮಗೆ. ಒಂದು ಸಲ ಹಿಂಗೆ ಬಂದು ನಿಂತ್ಕೊಂಡ್ರೆ ಹಿಂದೆಲೆ ಒಂದು 10 ಓಡಿಸ್ಕೊಂಡು ಬರ್ತವೆ. ಇನ್ನು ಮನೆಗೆ ಬರೋವ್ರಿಗೂ ಹಂಗೆ ಹಿಂದಿಂದಲೇ ಬರ್ತಾನೆ ಇರ್ತವೆ. ಅಷ್ಟು ಸೊಳ್ಳೆ ಕಾಟ ನಮ್ಮ ತೋಟದಲ್ಲಿ. ಲೈಕ್ ರೈನಿ ಸೀಸನ್ ಆಗಿರೋದ್ರಿಂದ ಇವಾಗ ಆದಷ್ಟು ತುಂಬ ಜಾಸ್ತಿನೇ. ಓಡೋಮಾಸ್ ಏನಾದರೂ ಹಚ್ಕೊಂಡು ಬಂದರೆ ಮಾತ್ರ ತೋಟದಲ್ಲಿ ನಿಂತ್ಕೊಳ್ಳೋಕ್ಕಾಗೋದು. ಎಲ್ಲರೂ ಇಲ್ಲಿ ಹಾಗೆ ಮಾಡ್ತಾರೆ ಆಲ್ಮೋಸ್ಟ್, ಸ್ವೆಟರ್ ಹಾಕ್ಕೊಂಡು ಬರೋದು, ಇಲ್ಲ ಆ ರೀತಿ ಏನಾದರೂ ಮಸ್ಕಿಟೋ ಕ್ರೀಮ್ಸ್ ಹಚ್ಕೊಂಡು ಬಂದರೆ ಮಾತ್ರ ತೋಟದಲ್ಲಿ ಇರೋಕ್ಕಾಗೋದು ನಾವು. ಮತ್ತು ಇವರೇ ಗಿಳಿಗಳು ಮತ್ತು ಇದನ್ನು ಸಮಥಿಂಗ್ ಏನೋ ಗೊರವನಕ್ಕಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ಇಲ್ಲ ಅಪ್ಪ ಹೇಳಿದ್ರು ಈ ಅಕ್ಕಿಗಳೇ ಹಂಗೆ ಮಾಡಿರೋದು ಅಂತ. ನಾನು ನೋಡಿದೆ ಗಿಳಿಗಳಿತ್ತು, ಅಪ್ಪ ಇವನು ತೋರಿಸಿದ್ರು ಈ ಹೂಗಳು ಹೀಗೆ ಮಾಡ್ತವೆ ಅಂತ. ಸೊ ಇವರೇ ಕೆಲಸ ಮಾಡಿರೋದು. ನೆಕ್ಸ್ಟ್ ಟೈಮ್ ಇನ್ನೊಂದು ಗೊನೆ ಬಿಟ್ಟಾಗ ಮಾಡಿದ್ರೆ ಆಯ್ತಾ ಗೊನೆಯಲ್ಲಿ ಅಂತ ಹೇಳಿಬಿಟ್ಟು ಬಂದೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಲೈಕ್ ರ್ಯಾಂಡಮ್ ವ್ಲಾಗ್ ಮಾಡಿರೋದು, ವ್ಲಾಗಿಂದ ಏನೂ ಯೂಸ್ ಇಲ್ಲ ಅಂತ ಅಂದ್ಕೋಬೇಡಿ. ಸೊ ಯಾವಾಗಲೂ ಕುಕ್ಕಿಂಗ್ ವ್ಲಾಗ್ ಮತ್ತು ಈ ರೀತಿ ಏನಾದರೂ ಫೋಟೋಶೂಟ್ ವ್ಲಾಗ್ ಇದೇ ರೀತಿ ಮಾಡ್ತಾಯಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಸೊ ಇದೇ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಖುಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.